ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮಾರಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹೊಲದಾಗ ಮೆಂತ್ಯ ಪಲ್ಯ ಕೀಳೋದೈತಿ. ಹಾಗಾಗಿ ನಮ್ದು ಇವತ್ತು 28 ನಮ್ಮ ತಂಗಿಗ ಎದ್ದಾಳತ್ತೆ. ಆಕೆ ಡಕಸ್ಕೊಳಕತ್ತಾಳ ಇಲ್ಲೇ. ನಮಗೀಗ ಹೋಗ್ಬೇಕು ಮೆಂತ್ಯ ಪಲ್ಯ ಕೇಳಕ್ಕೆ, ಅದಕ್ಕೆ ಹೋಗ್ತೀನಿ ಈಗ. ಮಾರ್ಕೆಟಲ್ಲಿ ಇಷ್ಟು ದಿನ ಮೆಂತ್ಯ ಬೆಲೆ ಒಂದು ಸ್ವಲ್ಪ ಲೋ ಆಗಿತ್ತು, ಈಗ ಒಂದು ಸ್ವಲ್ಪ ಜಾಸ್ತಿ ಆಗ್ತೈತಿ. ಹಾಗಾಗಿ ಮೆಂತ್ಯದ ಬೇಡಿಕೆ ಜಾಸ್ತಿ ಐತಿ ಮಾರ್ಕೆಟ್ ಒಳಗೆ. ಹಾಗಾಗಿ ನಾವು ಈಗ ಮೆಂತ್ಯ ಹಚ್ಚಿವಿ. ನಮ್ಮಪ್ಪ ಬೆಳಗ್ಗೆನ 4 ಗಂಟೆಗೆ ಹೋಗಿ ಸವಾಲ್ಗೆ ಹಾಕಿ ಬಂದುಬಿಡ್ತಾನೆ. ಕುತ್ಕೊಂಡು ಏನು ಮಾರೋದಿಲ್ಲ ಮನ್ಯಾಗೇನ. ನಾವು ಹಿಂಗೆಲ್ಲರೂ ಸೂಟ್ ಕಿತ್ತ ಕೊಡ್ತೀವಿ. ನಮ್ಮ ಅವ್ವ ಬೇಕಾಡ್ತಾಳ, ನಮ್ಮ ತಮ್ಮ ಒಬ್ಬ ಒಗದು ಬರ್ತಾನೆ ನೋಡ್ರಿ. ತಗೊಂಡು ಹೋಗೋ ಇವ, ನಾವು ಬರೀ ಎಲ್ಲರೂ ಕಿತ್ತು ಕೊಡ್ತೀವಿ. ಹೊಲ ತುಂಬ ನಾವೇ ಕಾಣ್ತೀವಿ ಮನ್ಯಾಗ. ನಾವೇನು ಆಳು ಹಚ್ಚಂಗಿಲ್ಲ, ಏನಿಲ್ಲ, ಎಲ್ಲ ನಮ್ದು ಹೊಲ್ದಾನ ನಾವೇ ಮಾಡ್ತೀವಿ. ನಾವೆಲ್ಲರೂ ಬಂದು ಎಷ್ಟೊತ್ತಾತ. ಈಕೆ ನಮ್ಮ ಶಾವು ಈಗ ಬರಾಕತ್ತಾಳ ನೋಡ್ರಿ ಕೇಳಾಕ. ಜಾನುನ್ ಎತ್ಕೊಂಡ್ ಬಂದ ನೋಡ್ರಿ ಅದ್ರೊಳಗೆ. ಜಾನು, ನೀ ಯಾಕೆ ಬಂದಿ? ಪಲ್ಯ ಕೇಳಕ್ಕೆ ಬಂದೇನ? ಪಲ್ಯ ಕೇಳ್ತೇನೆ ನೀನು? ಆಕಿನೂ ಕೇಳ್ತಾ ಅಂತ. ನನ್ನ ಮಗಳು ನೋಡ್ಬೇಕು ಯಾವ ಥರ ಕೇಳ್ತಾ ಈಗ ಹೊಲ್ದಾಗ ಅಂತೇಳಿ. ಹಿಂಗ ನೀ ಪಲ್ಯ ಕೇಳುದ ಜಲ್ದಿ ಕಿತ್ಕೊಡು. ತಾ ತಾ ಗಿಡ ಕೀಳ ಅಂದ್ರ ಎಲ್ಲ ಎಲಿ ಕಿತ್ತ ಕೊಡಾಕತ್ತೆ ನೀ ನನಗೆ. ಗಿಡ ಕಿತ್ಕೊಡ. ಹಿಂಗ ಗಿಡ ಕೀಳುದು ಹಿಂಗ ತಗೋ, ತಿನ್ಬಿಡ, ತಿನ್ನ. ಶಾವ ಎಷ್ಟು ಕಿತ್ತೆ? ಎಷ್ಟು 6 ಸೋಡು ಕಿತ್ತಲಕ್ಕ. ಬರೀ 6 ಸೋಡು ಈಗ ಇಲ್ಲೇ ಬಕೆಟ್ನಾಗ ಇಟ್ಕೊಂಬರ್ತೇನೆ ನೀ. ಅವನಿಗಿರಲಿಲ್ಲ. ನಮ್ಮ ಅವ್ವಾಗ ನೋಡ್ರಿ ಇಲ್ಲೇ ಕುತ್ಕೊಂಡ ಮಾಡ್ಬೇಕು ಎಲ್ಲದಾಗ. ಹಂಗೆಲ್ಲ ಹಿಂಗೆ ತಂದು ಇಟ್ಟು ಬಿಡ್ತೀವಿ. ಫ್ರೀಯಾಗಿ ಹಿಂಗೆ ಮಾಡ್ಕೊತ ಕೂತು ಬಿಡ್ತಾ ನೋಡ್ರಿ. ನಮ್ಮ ಎದ್ದೇನು ಅಡ್ಡಾಡೋದಿಲ್ಲ ನಮ್ಮ ಥರ, ಹಂಗೆ ಕುಂತಲ್ಲೇ ಮಾಡಿಬಿಡ್ತಾ ನೋಡ್ರಿ. ಏನು ಕಂಡಾಪಟ್ಟಿ. ಮನ್ಯಾಗ ಒಟ್ಟು ಟೋಟಲ್ ನಾವು 8 ಜನ ಅದೀವಿ. ನಮ್ಮ ಜಾನುನ್ ಹಿಡಿದ ಅದ್ರೊಳಗೆ ಈಗ ನಮ್ಮ ಮನ್ಯಾಗ ಇನ್ನೊಂದು ಗುಂಡ್ಯಾ ಅಂತ ಐತಿ ನಾಯಿ, ಅದನ್ನ ಹಿಡ್ಕೊಂಡು 9 ಮಂದಿ ಇದೀವಿ. ಅವನೇನು ಕರ್ಕೊಂಬರಂಗಿಲ್ಲ ಇಲ್ಲಿ ಗುಂಡ್ಯಾನ. ಆದ್ರೆ ನನ್ನ ಮಗಳನ್ನ ಬಿಟ್ಟಿನಿ. ಮತ್ತು ನಮ್ಮ ತಂಗಿ ಹೋಗ್ಬೇಕು ಬಾಂಡೆ ತಿಕ್ಕೋದು, ನನ್ನ ಮಗಳನ್ನ ಕರ್ಕೋದು ಅಂಥೇಳಿ ಅಲ್ಲಿ ದಗ್ದ ಮಾಡಾಕ್ತಾಳೆ ನನ್ನ ಮಗಳನ್ನ ಕರ್ಕೊಂಡು. ಇಲ್ಲಿ ನಾವು ಅಷ್ಟು 6 ಜನ ಬಂದೀವಿ ದಗ್ದ ಮಾಡಕ್ಕೆ ಹೊಲ್ದಾಗ. ಅಷ್ಟೇ ನಾವು ಆಳ ಹಚ್ಚೋದಿಲ್ಲ. ಹಿಂಗಾಗಿ ಎಲ್ಲ ಕಸ ಎಲ್ಲ ಇಕ್ಕೆ ತಕೋತಾಳೆ. ಕಸ ಎಲ್ಲ ನಾ ಕಸ ತೆಗಿಯೋದಿಲ್ಲ ಬಿಡ. ಆ ಕಸಕ್ಕೆ ಆಳು ಹಚ್ತೀವಿ. ಮತ್ತು ಮೆಂತ್ಯ ಕೀಳಾಕತ್ತಿ ಏನು ಆಳು ಹಚ್ತೇನೆ ಬಿ. ಮೆಂತ್ಯ ಕೀಳಾಕತ್ತೆ ಎಲ್ಲ ಆಳು ಹಚ್ಚಂಗಿಲ್ಲ, ಕಸಕ್ಕತ್ತೆ ಎಲ್ಲ ಆಳು ಹಚ್ತೀವಿ. ಎಲ್ಲರ ಯೋಗಕ್ಷೇಮ ವಿಚಾರಿಸ್ಕೋಬೇಕತ್ತೆ. ಎಲ್ಲರ ತೆಕ್ಕೂ ಹೋಗಿ ಬರಾಕತ್ತೀನಿ ನಾನು. ಬಟ್ ಇಲ್ಲಿ ನಮ್ಮ ತಂಗಿ ನೋಡ್ರಿ ಹೆಂಗೆ ಕೂತಾಳ. ಒಂದು ಹಾಯ್ ಹೇಳೋದಿಲ್ಲ. ಬಿಡ್ಬಿಡ. ಬಿಡೋದಿಲ್ಲ ಅಂದ್ರೆ ಏನು ಮಾಡ್ತಿ? ಆಕಿ ಮಕ್ಕನ ತೋರಿಸಲ್ಲ ನನಗಂತರು. ಯಾಕಂದ್ರೆ ಈಗ ಎದ್ದು ಬಂದಾಳಾಕಿ. ಎದ್ದು ಹಂಗೆ ತಲ್ಲಿಕೊಂಡಿಲ್ಲ ಏನಿಲ್ಲ, ಹಂಗೆ ಬಂದ. ನಾನು ಸಕ್ರೆ ಹಂಗೆ ಬಂದೀನಿ. ಹಂಗಾಗಿ ಆಕಿ ಮಕ್ಕ ತೋರ್ಸಕ್ಕೆ ಇಷ್ಟ ಇಲ್ಲ ಆಕಿಗೆ. ತಪ್ಪಿಸ್ಕೊಳಕತ್ತಾಳೆ ಎಷ್ಟು ತೋರಿಸ್ಬೇಕಂದ್ರೆ. ನನಗೆ ಸೈಡ್ ಸರಿದ್ರೆ ಏನು ಮಾಡ್ತಿ? ಫೈನಲ್ ಆಗಿ 105 ಮೆಂತ್ಯ ಸೂಡುಗಳಾಗ್ಯಾವ. ಹಾಗಾಗಿ ಇವನಿಗೆ ತೊಳೆದ ಎಲ್ಲ ಒಂದು ಕಡೆ ನೀಟಾಗಿ ಹಚ್ಚಿಬಿಡ್ತೀವಿ, ನೀರು ಬಸಿಬೇಕಂಥೇಳಿ. ನೋಡಿದ್ರಲ್ಲ ರೈತರದಾಗದು ಹೆಂಗಿರ್ತದೆ ಅಂತೇಳಿ. ಇದು ಕಾಯಿಪಲ್ಯ ಮಾಡೋ ಪ್ರೊಸೆಸ್ ಭಾಳ ದೊಡ್ಡದಿರ್ತೈತಿ. ಕಾಯಿಪಲ್ಯ ಮಾಡ್ಬೇಕಂದ್ರೆ ಒಬ್ಬರಿಗೆ ಸಾಧ್ಯನ ಆಗಂಗಿಲ್ಲ. ಸ್ವಲ್ಪ ಮನ್ಯಾಗ ಮಂದಿ ಇರಬೇಕು, ಸಪೋರ್ಟ್ ಇರ್ಬೇಕು, ಅಂದ್ರೆ ಕಾಯಿಪಲ್ಯ ಮಾಡೋಕೆ ಚಲೋ ಅನ್ಸುತ್ತೆ. ಇದನ್ನೆಲ್ಲ ಕೀಳಬೇಕು, ಸೂಡು ಕಟ್ಟಬೇಕು, ಮತ್ತು ಕ್ಲೀನಾಗೆ ತೊಳಿಬೇಕು, ಮತ್ತು ಹಂಗೆ ಅದನ್ನೆಲ್ಲ ಜೋಡಿಸಿ ಹೊಂದಿಸಿಡ್ಬೇಕು. ಮತ್ತು ಬೆಳಗ್ಗೆ ಕಟ್ಕೊಂಡು ಹೋಗ್ಬೇಕು, ಮತ್ತು ಹಂಗೆ ಎಲ್ಲ ಅಲ್ಲಿ ಹೋಗಿ ಕುಂತು ಮಾರ್ಬೇಕು. ಇಷ್ಟೆಲ್ಲ ಪ್ರೊಸೆಸ್ ಇರ್ತೈತಿ ಇದ್ರದ್ದು. ಸ್ವಲ್ಪ ಒಬ್ಬರೇ ಇದ್ರೆ ತ್ರಾಸಾಗುತ್ತೆ.
ಹಾಗಾಗಿ ನಮ್ಮನ್ನ ಮಂದಿ ಭಾಳ ಇದೇವಂತೆ ಈ ಥರ ಎಲ್ಲ ದಗ್ದ ಹಚ್ತಾರ. ಮತ್ತು ಹಂಗೆ ಇದನ್ನೆಲ್ಲ ಹೊಲದಾಗ ಹಚ್ಚಿ ಒಂದಿಂದ ಇದನ್ನೆಲ್ಲ ಕ್ಲೀನ್ ಇಡ್ಬೇಕು, ಅಂದ್ರೆ ಬೆಳೆ ಎಲ್ಲ ಚೆನ್ನಾಗಿ ಬರ್ತಿರ್ತೈತಿ. ಇಲ್ಲಕಂದ್ರೆ ಚಲೋ ಬರಂಗಿಲ್ಲ, ಎಲ್ಲ ಅಲ್ಲೇ ಸತ್ತು ಹೋಗ್ಬಿಡ್ತೈತಿ. ರೊಕ್ಕ ಯಾರು ಹಂಗೆ ಕೊಡಂಗಿಲ್ಲ, ಹಾಗಾಗಿ ಎಲ್ಲರೂ ರೊಕ್ಕ ಕೊಡ್ತಿರ್ತಾರೆ ಅಂದಿಂದ ಚಲೋ ತಂಗ ಇದ್ದಿದ್ದ ಬೇಡ್ತಾರೆ. ಚಲೋ ತಂಗ ಇದ್ದಿದ್ದಂತಂದ್ರೆ ಈ ಥರ ಒಂದಿಟ್ಟು ಹೂ ಆಗಿರಬಾರ್ದು ಕಾಯಿಪಲ್ಯ ಒಳಗೆ, ಮತ್ತು ಹಂಗೆ ಸ್ವಚ್ಛಗೆ ತೊಳೆದಾರಿಲ್ಲ ಇಂಥದ್ದೆಲ್ಲ ಎಕ್ಸೆಪ್ಟ್ ಮಾಡ್ತಿರ್ತಾರೆ ಅವ್ರು. ನಮ್ಮ ಕಡೆಯಿಂದ ನಾವು ಮಾರುವಾರಂದಿಂದ ಇಂಥದ್ದೆಲ್ಲ ಎಕ್ಸೆಪ್ಟ್ ಮಾಡ್ತಿರ್ತಾರೆ. ನಾವು ಆ ಥರ ಇದ್ರೇ ನಮ್ಗೆ ಕಾಯಿಪಲ್ಯ ಮಾರ್ಕೆಟ್ ಒಳಗೆ ಜಾಸ್ತಿ ರೊಕ್ಕಕ್ಕೆ ಹೋಗುತ್ತೆ. ಇಲ್ಲಿಕಂದ್ರೆ ಏನಿಲ್ಲ ಸಸ್ತಾ ಒಳಗೆ ಮಾರಿ ಬರಬೇಕಾಗತ್ತೆ. ನಾವೆಷ್ಟು ಅದನ್ನ ನೀಟ್ ಮಾಡಿ ಕಳಿಸ್ತೀವಲ್ಲ ಅಷ್ಟು ನಮ್ಗೆ ಒಳ್ಳೇದು ಆಗುತ್ತೆ ಅದರಿಂದ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿರಿ ನಮ್ಗೆ ಯಾವಾಗಲೂ. ಥ್ಯಾಂಕ್ ಯು.